ಅಂತ ಅನ್ಕೊಂಡಿದ್ದಾರೆ. ವಿರೋಧಕ್ಕೆ ಬೇರೆ ಮಾರ್ಗವೇ ಇಲ್ವೇ? ಕೇವಲ ಬಂಧಿಸುವುದು ಮಾತ್ರ ಮಾರ್ಗವೇ? ಅಲ್ಲ, ಬೇರೆ ಮಾರ್ಗಗಳ ಬಗ್ಗೆ ಕೂಡ ನಾವು ಆಲೋಚನೆಯನ್ನ ಮಾಡಬೇಕು. ಉದಾಹರಣೆಗೆ ಮನುಸ್ಮೃತಿ ತನಗೆ ಅಂಬೇಡ್ಕರ್ ಸುಟ್ಟಾಗ್ತಾರೆ. ಸುಟ್ಟಾಗೋದು ಅಂತಂದ್ರೆ ಎಲ್ಲ ಕೃತಿಗಳನ್ನು ಸುಟ್ಟಾಗೋದಿಲ್ಲ, ಅದು ಪ್ರತಿಭಟನೆ. ನಾನು ಸುಡುವುದ್ರ ಮೂಲಕ ಇಡೀ ದೇಶಕ್ಕೆ ಇದರ ಅಪಾಯಗಳನ್ನು ಸಾರ ಹೇಳೋದಕ್ಕೆ ಅಂತೇಳಿ ಅದನ್ನು ಒಂದು ದಾರಿಯನ್ನು ಮಾಡ್ಕೊಳ್ಳೋದು ಬಿಟ್ರೆ ಅವರ ಮನುಸ್ಮೃತಿಯನ್ನ ಸುಟ್ಟಾಗ್ತಾರಲ್ಲ ಪೂರ್ತಿಯಾಗಿ ಓದ್ದವರು ಮತ್ತೆ ಅದನ್ನು ಓದ್ಬೇಕು ಅಂತ ಹೇಳೋರು. ನೀವೇನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಹೀಗೆ ಮಾಡೋದ್ರ ಮೂಲಕವಾಗಿ ಒಂದು ಓದುವ ಪ್ರಜಾಸತ್ತಾತ್ಮಕ ಚರ್ಚೆಯನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಮತ್ ನಾವು ನಂಬಬೇಕೇನಂತಂದ್ರೆ ನಿಮ್ಮ ಯಾವ ರೀತಿಯ ವಾದಗಳನ್ನ ಕಾದಂಬರಿ ಕಥೆಯಲ್ಲಿ ಮಾಡ್ಲಿ ಅದು ಅತ್ಯಂತ ಗಟ್ಟಿಯಾಗಿದ್ರೆ ಮಾತ್ರ ಬದುಕೊಂಡಿರುತ್ತೆ. ಇಲ್ಲದ್ರೆ 1 ವರ್ಷ 6 ತಿಂಗಳ 3 ತಿಂಗಳಿಗೆ ಅದು ಯಾವ ಚರ್ಚೆಯಿಂದ ಮೂಲೆ ಗುಂಪು ಆಗ್ಬಿಡುತ್ತೆ. ಜನ ಓದುಗರು ಅಷ್ಟು ಮಟ್ಟಿಗೆ ಸ್ವಲ್ಪ ಬುದ್ಧಿವಂತಿದ್ದಾರೆ, ಹಾಗೇನೋ ನೀವು ಕೊಟ್ಟದೆಲ್ಲ ಸ್ವೀಕಾರ ಮಾಡುವ ಸ್ಥಿತಿ ಇಲ್ಲ. ಹಾಗಾಗಿ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಪ್ರಶ್ನೆ ಬಂದಾಗ ನನಗೆ ಇರುವಂತದ್ದು ಏನು ಅಂತಂದ್ರೆ ಇದು ಮಾತನಾಡುವಾಗ ಒಬ್ಬ ಲೇಖಕನಿಗೆ ಒಂದು ಸಾಮಾಜಿಕ ಎಚ್ಚರಿಕೆ ಇರಬೇಕೆ, ಅದು ಏನೇನು ಹೇಳಬೇಕು, ಹೇಳಿದ ಎಲ್ಲವನ್ನೂ ಕೂಡ ನಾವು ಏನ್ ಹೇಳಬೇಕು ಅನ್ನೋದು. ಹಾಗಾಗಿ ಈ ಸಮಾಜದೊಳಗಡೆ ಬದುಕುವ ಒಬ್ಬ ಲೇಖಕಿನಲ್ಲ ಅವನ ಖಂಡಿತವಾಗಿ ಒಂದಿಷ್ಟೇ ಸಾಮಾಜಿಕ ಎಚ್ಚರಿಕೆ. ಅನೇಕ ಸಂದರ್ಭದಲ್ಲಿ ನಾವು ಏನ್ ಬರಬೇಕು ಅಂತ ನಾನು ಹೇಳಕ್ ಸಾಧ್ಯ ಆಗಿರ್ಬೋದು, ಆದ್ರೆ ನನ್ನ ಹಾಗೆ ಬದುಕಿರುವ, ನನ್ನ ಜೊತೆಗೆ ಬದುಕಿರುವ ಯಾರೋ ಒಬ್ಬ ನೇಕಾರನೆಂದಂತ ಬಟ್ಟೆಯನ್ನು ಹಾಕೋತಾನೆ, ಯಾರೋ ರೈತ ಬೆಳೆದಂತ ಅನ್ನವನ್ನು ಊಟ ಮಾಡ್ತಾನೆ, ಯಾವುದೋ ಕಾರ್ಖಾನೆಯಲ್ಲಿ ಬೆಳೆದಂತ ಪೆನ್ನುಗಳನ್ನ ಉಪಯೋಗ ಮಾಡ್ಕೊತಾನೆ. ಇಷ್ಟೆಲ್ಲ ಸಾರ್ವಜನಿಕವಾಗಿ ಸಮುದಾಯದ ಮಧ್ಯದಿಂದಲೇ ಉಪಯೋಗ ಪಡ್ಕೊಂಡಂತ ಲೇಖಕನ ಬಗ್ಗೆ ಒಬ್ಬ ನೇಕಾರ, ಒಬ್ಬ ಕೂಲಿಕಾರ, ಒಬ್ಬ ಬಿಸಿ ಊಟದ ಹೆಣ್ಣುಮಗಳು, ಒಬ್ಬ ಅಂಗನವಾಡಿ ಹೆಣ್ಮಗಳು ಈ ಲೇಖಕ ನನ್ನ ಬಗ್ಗೆ ಬರಬೇಕಾಗಿತ್ತು ಅಂತ ಅನ್ಕೊಂಡ್ರೆ ತಪ್ಪೇನಿಲ್ಲ. ಅನ್ಕೋಬೇಕಂತ ಸಂದರ್ಭ. ಹಾಗಾಗಿ ಲೇಖಕನಿಗೆ ಒಂದು ದೊಡ್ಡ ಸಾಮಾಜಿಕ ಎಚ್ಚರಿಕೆ, ಈ ಎಚ್ಚರಿಕೆಯನ್ನು ಕೂಡ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ಅನ್ಕೋಬೇಕು. ಬಹುಶಃ ಹೀಗೆಲ್ಲ ಹೇಳುವಾಗ ನೀವೆಲ್ಲರೂ ಕೂಡ ಈ ದುಂಡಿ ಕೃತಿ ನಾನು ಓದ್ದೇ ಇರೋದ್ರ ಬಗ್ಗೆ ಮಾತಾಡಲ್ಲ. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಓದೋರೊಬ್ಬರೇ ಅನುಪಮ್ ಅವರು ಅಂತ ಅನ್ಕೊಂಡಿದ್ದೆ, ಬೇರೆ ಓದಿದ್ರೆ ಖುಷಿನೇ ಅವ್ರು ಓದಿದ್ದಾರೆ. ಹಾಗಾಗಿ ನಾನು ಓದ್ದೇ ಮಾತನಾಡೋ ಸರಿ ಅಲ್ಲ, ಹಾಗಿದೆ ಹೀಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತವಾಗಿಯೂ ನಾನು ಸಂಘಟನೆಯಲ್ಲಿ ಬಂದವನಾಗಿರೋದ್ರಿಂದ ಕಳೆದ 20-25 ವರ್ಷಗಳಲ್ಲಿ ಯಾವ ಸಂದರ್ಭದಲ್ಲೆಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೇಲೆ ಹಲ್ಲೆ ಆಯ್ತು ಅವಾಗೆಲ್ಲ ನಾನು ಪ್ರತಿಭಟನೆ ಮಾಡಿದ್ದೇನೆ, ಪ್ರತಿಭಟನೆಯಲ್ಲಿ ಇದ್ದೇನೆ. ಹಾಗಾಗಿ ಈಗಲೂ ಕೂಡ ಆತನ ಬಂಧಿಸದ ಬಗ್ಗೆ ಇತ್ಯಾದಿ ಬಗ್ಗೆ ನನ್ನ ತೀವ್ರವಾದ ವಿರೋಧ ಇದೆ, ಅದರ ಬಗ್ಗೆ ಯಾವ ಡೌಟ್ಗಳಿಲ್ಲ. ನಾಳೆಗೂ ವಿರೋಧ ಇದೆ, ಇಂದು ಕೂಡ ವಿರೋಧ ಮಾಡಲಾಗಿದೆ. ಆದ್ರೆ ನನ್ನ ಪ್ರಶ್ನೆ ಇರೋದೇನು ಅಂತಂದ್ರೆ ಹೀಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಚರ್ಚೆ ಮಾಡುವಾಗ ಅಂತ ಒಂದು ಕೃತಿ ಒಳಗಡೆ ಏನಿದೆ ಇದು ಕೇಳಲೇಬೇಕಾಗಿತ್ತೆ ಅನ್ನೋದು ಕೂಡ ನಾವು ಒಂದು ಸಣ್ಣ ಎಚ್ಚರಿಕೆ ನೀಡ್ತೀವಿ. ಯಾಕೆಂತ ಕೇಳಿದ್ರೆ ನೋಡಿ, ಎಲ್ಲ ವಿರೋಧಿಗಳೆಲ್ಲ ಒಟ್ಟಾಗ್ತಾ ಇದ್ದಾರೆ. ನಾವೇನ್ ಮಾಡ್ತಿದ್ದೇವೆ, ನಮ್ಮ ಬರಹದ ಮೂಲಕ, ಚಳುವಳಿ ಮೂಲಕ, ಮಾತುಗಳ ಮೂಲಕ ಅಲ್ಲಿಂದ ಒಂದಿಷ್ಟು ಜನರನ್ನ ಈ ಕಡೆ ತರ್ತಿದ್ದೇವೆ. ತಮ್ಮ ಸರಿಯಲ್ಲ ನೋಡಿ, ಈ ಕಡೆ ಇದೆ ಅಂತ. ನೀವು ಇಂಥ ಕೃತಿಗಳನ್ನ ತೀರಾ ಹಾರ್ಷ್ ಆದಂತ ತೀರಾ ಒಂದು ರೀತಿಯಲ್ಲಿ ಅದಕ್ಕೆ ಯಾವ ಪದ ಬಳಸ್ಬೇಕಂತ ಗೊತ್ತಿಲ್ಲ, ಈ ತರದ ಕೃತಿಗಳು ಬಂದಾಗ ಏನಾಗ್ಬಿಡ್ತು ಅಂತಂದ್ರೆ ಈ ವಿರೋಧಿ ಬಣ ಮತ್ತೊಮ್ಮೆ ಒಟ್ಟಾಗ್ಬಿಡ್ತದೆ. ನಮ್ ಕಡೆ ಬರ್ತಿದ್ದವ್ರು ಏನಾಗ್ಬಿಡ್ತಾರ ಅಂತಂದ್ರೆ ತಡ್ಕೊಂಡು ಮತ್ತೆ ಆಚೆ. ಹಾಗೆ ಒಂದು ಈ ತರ ಚಳುವಳಿಗಳು ನಡೀತಾ ಇರುವಾಗ ಇಂಥ ಕೆಲವು ಬರಹಗಳು ಸಾಮಾಜಿಕ ಎಚ್ಚರ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಸೃಷ್ಟಿಯಾಗುವ ಕಾದಂಬರಿಗಳು, ಕಥೆಗಳು ಅಥವಾ ಇನ್ನಿತರಗಳು ಏನಾಗ್ಬಿಡ್ತೇವೆ ಅಂತಂದ್ರೆ ಸಮಾಜದ ಹಿನ್ನಡೆಗೆ ಕಾರಣ. ಆ ಭಯ ನನಗಿರುವ ಭಯ. ನಮ್ಮ ವಿರೋಧಿಗಳನ್ನ ಒಂದು ಕಡೆ ಸೇರಿಸುವಂತ ಒಂದು ಪ್ರಯತ್ನವನ್ನ ಇದೆಲ್ಲರೂ ಮಾಡ್ಬಿಡ್ತದ. ಹಾಗಾಗಿ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬಗ್ಗೆ ಮಾತನಾಡುವಾಗ ನನಗೆ ಒಂದು ಈ ಸಾಮಾಜಿಕ ಎಚ್ಚರವನ್ನು ಕೂಡ ನನ್ನ ತಲೆಯಲ್ಲಿ ಇಟ್ಕೊಂಡೇ ನಾನು ಆಲೋಚನೆಯನ್ನ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ನೋಡಿ, ಮಾಧವಿ ಕಾದಂಬರಿ ಅನುಪಮ ನಿರಂಜನ್ ಬರೆದಾಗ ಅಥವಾ ಓಲಗಂಗಾ ಬರೆದಾಗ ಇದೆಲ್ಲ ಕೃತಿಗಳು ಬಂದಾಗ ಏನಾಯ್ತು ಅಂತಂದ್ರೆ ಲೇಖಕ ಓದುಗ ತನಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಅದನ್ನ ಆತ ಒಪ್ಕೋತ ಹೋದ. ಬಹುಶಃ ಕಾವ್ಯದ ವಿಶೇಷತೆ ಇರೋದು ಕಾವ್ಯ ಮೋಸಲ್ಲಿ ಹೇಳಲ್ಪಡ್ತಾರೆ ಕಾಂತಾ ಸಂಗೀತ ಅಂತ. ಆ ಶಬ್ದದ ಬಗ್ಗೆ ನಂಗೆ ಇರ್ಬೇಕು ಬೇಡ ಅಂತ ಪ್ರಶ್ನೆ, ಬಟ್ ನನಗೆ ಗೊತ್ತಿಲ್ಲದೆ ನನ್ನನ್ನ ಒಳಗೊಳ್ಳುವ ಕ್ರಿಯೆ. ಹಾಗಾಗಿ ಒಂದು ಸಾಹಿತ್ಯದ ಕೃತಿ ಒಬ್ಬ ಲೇಖಕ ಏನ್ ಮಾಡ್ಬೇಕು ಅಂತಂದ್ರೆ ಜನ ಸಮುದಾಯ ನನ್ನನ್ನ ಒಳಗೊಳ್ತಾನೆ, ಅದು ನನ್ನ ಭಾಗವಾಗಿ ಬರುವ ಹಾಗೆ ಮಾಡ್ಕೋಬೇಕು. ಮೂರನೇ ನನ್ನ ಅಂಶ ಇರೋದಿಷ್ಟೇ. ನನ್ನ ಈವರೆಗೆ ಈ ತರದ ಅನೇಕ ದ್ರಾವಿಡ ಮತ್ತು ವಾರಗ ಕಲ್ಚರ್ ಬಗ್ಗೆ ಅನೇಕ ಸಂಗತಿಗಳು ಬಂದಿದ್ದಾವೆ. ನನ್ನ ಎದುರುಗಡೆಗೆ ಅತ್ಯಂತ ತೀವ್ರವಾದಂತ ಬಡತನಗಳಿದ್ದಾವೆ. ಈ ಕಾರ್ಪೊರೇಟ್ ವಲಯದಲ್ಲಿ ನಮ್ಮನ್ನ ಹಿಂಡು ಹುಟ್ಟೆಯನ್ನ
ಮಾಡ್ತಾ ಇದೆ, ಮಹಿಳೆಯರ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಿದೆ, ಜಾತಿಯ ದೌರ್ಜನ್ಯವಂತೂ ಆಧುನಿಕವಾಗಿ ಮತ್ತಿಷ್ಟು ಹೆಚ್ಚು ವ್ಯಾಪಕವಾಗಿ ನಡೀತಾ ಇದೆ. ಇಷ್ಟೊಂದು ಭೀಕರವಾದಂತ ಸಾಮಾಜಿಕ ಸಂದರ್ಭಗಳನ್ನು ನಾವು ಎದುರುಗೊಳ್ತಿರುವಾಗ ಒಬ್ಬ ಲೇಖಕನಾಗಿ ನಾನು ಇಷ್ಟಪಡೋದೇನು ಅಂತಂದ್ರೆ ಅವನಿಗೆ ಇದು ಮುಖ್ಯ ಆಗ್ಬೇಕಾಗಿತ್ತಲ್ವಾ. ನೀನು ಅದು ಹೇಳೋದ್ರ ಮೂಲಕ ಏನ್ ಹೇಳ್ಬಹುದು, ಅದಕ್ಕಿಂತ ಈ ಸಂಗತಿಗಳನ್ನು ಹೇಳೋದ್ರ ಮೂಲಕ ನೀನು ಇನ್ನಷ್ಟು ಹೆಚ್ಚು ಜನರ ಬಳಿಗೆ ಹೋಗೋದಕ್ಕೆ ಮತ್ತು ನಮ್ಮ ಈ ರೀತಿಯ ಒಂದು ಬಿಡುಗಡೆಯ ಚಳುವಳಿಯನ್ನು ಮುಂದಕ್ಕೆ ತಗೊಂಡು ಹೋಗೋದು ಸಾಧ್ಯ ಆಗ್ತಿತ್ತು ಅಂತ ನನ್ನ ನಂಬಿಕೆ. ಹಾಗಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ ಕೂಡಲೇ ನಾನು ಹಾಗೆ ಪೂರ್ಣವಾಗಿ ಅದನ್ನ ಸ್ವೀಕರಿಸೋದಕ್ಕಾಗಲಿಲ್ಲ. ನಿಷೇಧ ಮಾಡಬೇಕು ಅಂತಲೂ ಅಲ್ಲ, ಬೇರೆ ಏನೂ ಅಲ್ಲ. ಆದ್ರೆ ಒಬ್ಬ ಲೇಖಕನಾದವನಿಗೆ ಒಂದು ಸ್ಪಷ್ಟವಾದಂತ ಸಾಮಾಜಿಕ ಎಚ್ಚರವನ್ನ ಆತ ರೂಢಿಸಿಕೊಂಡೇ ಹೋಗ್ಬೇಕಂತ ಒಂದು ಪ್ರಶ್ನೆ ಬಂದಿದೆ. ಹಾಗಿದ್ದಾಗ ನಾವು ಆ ಲೇಖಕನ ಪರವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಂತಂದ್ರೆ ಕೃತ್ರಿಮವಾಗಿ ನಾನು ಈವರೆಗೆ ಮಾಡ್ಕೊ ಬಂದಿದ್ದೆ, ಹಾಗೆ ಈ ವರ್ಷ ನಾನು ನಿಲ್ತೆ ಅನ್ನುವಂತ ಆ ಸ್ಥಿತಿಗೆ ಬಂದ್ಬಿಡ್ತದೆ. ಆ ಕಾದಂಬರಿನ ಓದೋರು ಹೇಳ್ಬಿಡುವುದೇನು ಅಂತಂದ್ರೆ, ನೀವು ಈ ಕಾದಂಬರಿಗಾಗ, ಈ ಕಥೆಗಾಗಿ, ಈ ಕವಿತೆಗೆ ಇಷ್ಟೆಲ್ಲ ಹೋರಾಟ ಮಾಡಿದ್ರ ಅಂತ ಕೇಳ್ಬೋದು. ಹಾಗಾಗಿ ಅಂತಿಮವಾಗಿ ಅದು ಒಂದು ಸಾಹಿತ್ಯದ ಕೃತಿಯೇ ಆಗ್ಬೇಕು. ಇಲ್ಲೇ ಇದ್ರೆ ಒಂದು ಲೇಖನ ಬರ್ಬೋದು. ಸಾಹಿತ್ಯದ ಕೃತಿ ಲೇಖನ ಅಲ್ಲ, ಸಂಶೋಧನಾ ಲೇಖನ ಅಲ್ಲ, ಅದು ಸಾಹಿತ್ಯದ ಕೃತಿಯೇ ಆಗ್ಬೇಕಂತ ಒಂದು ಅಗತ್ಯತೆ ಇದೆ. ಈ ಅಗತ್ಯತೆಯನ್ನು ಇಟ್ಕೊಂಡೇ ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನ ಮಾಡಬೇಕು ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.